ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಿವಿ. ಯಾವ ರೀತಿ ಹಸ್ಕೊಳ್ ಸಾಕ್ಬೇಕು ಏನು ಅನ್ನೋದು ವಿಷಯನ ತಿಳ್ಸ್ಕೊಡ್ತಾ ಹೋಗ್ತೀವಿ. ಹಸ್ಕೊಳ್ದು ಒಂದೇ ಅಲ್ಲ, ಯಾವ್ದೇ ಪ್ರಾಣಿಗಳದ ಇರ್ಬೋದು ವಿಡಿಯೋ ತಿಳ್ಸ್ಕೊಡ್ತಾ ಹೋಗ್ತೀವಿ. ಇವತ್ತು ಈ ಫಾರಂ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದೇ ಗಂಡಸ್ರಿಲ್ಲ. ಪ್ರತಿ ಒಬ್ಬಂದು ಇವ ಅಕ್ಕ ಒಬ್ರೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಏನ್ ಹಸ್ಗಳಿದಾವೆ 10ರಿಂದ 12 ಹಸ ಇದಾವೆ, 17-18 ಹಸ ಇದುವಂತೆ. ಈಗ ಮಾರಾಕಿದ್ದಾರೆ. ಇಷ್ಟು ಹಸುಗಳನ್ನ ಒಬ್ರೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾವ್ದೇ ರೀತಿ ಯಾರೇ ಕೆಲಸದರಿಲ್ಲ ಮತ್ತೆ ಲೇಬರ್ ಇಲ್ಲ. ಬರೀ ಇವರು ಸೈಲೇಜ್ ಮಾಡ್ಕೊಂಡಿರೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾರೆ. ಯಾವ ರೀತಿ ಒಬ್ರೆ ಸಾಕೋದು, ಎಷ್ಟು ಅವ್ರ ಕೆಲಸ ಮಾಡ್ತಾರೆ, ಏನು ಯಾವ ಹೊಸ ಏನೇನ್ ಕೊಡ್ತವೆ ಅನ್ನೋದ ನಿಮ್ಗೆ ಉಪಯುಕ್ತ ಮಾಹಿತಿನ ತಿಳಿಸ್ಕೊಂಡು ಹೋಗ್ತಾರೆ. ಮಾತಾಡ್ಸನ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ. ನಮ್ಮೂರು ಪರ್ಮ, ಶ್ರಾವಣಬೆಳಗೊಳ ಹೋಬಳಿ, ಚನ್ನಪಟ್ಟಣ ತಾಲೂಕು. ನಾನು ಬಂದು ಹಸ್ಗಳ್ ಫಾರಂ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ 2 ವರ್ಷದಲ್ಲೂ ನಾನು ಸ್ಟಾರ್ಟ್ ಮಾಡಿದ್ದೆ, ಅಂದ್ರೆ ಫಾರಂ ಸ್ಟಾರ್ಟ್ ಮಾಡಿರ್ಲಿಲ್ಲ. ಮನೆ ಹತ್ರ ಒಂದ್ 2-3 ಹಸ್ಗಳು ಸಾಕೊಂಡು ನನ್ಗೆ ಹಸ್ಗಳ ಮೇಲೆ ಸಖತ್ ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟ್ ಇದ್ದಾಗ ಏನಾಯ್ತು, ನಮ್ಮನೆಯವರು 6 ವರ್ಷಕ್ಕಿಂತ ಮುಂಚೆ ಒಂದ್ 6 ವರ್ಷ ಆಯ್ತು ನಮ್ಮನೆಯವರು ಡೆತ್ ಆಯ್ತು. ಡೆತ್ ಆದ್ಮೇಲೆ ಮಕ್ಳು ಜೀವನ, 2 ಮಕ್ಳು ಇದಾರೆ ನನ್ಗೆ. ಅವ್ರನ್ನ ನಾನು ಸಾಕೊಂಡು ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಓದಿಸ್ಕೊಂಡೆಲ್ಲ ಕಷ್ಟಪಟ್ಟು ಸಾಕೋದೆಲ್ಲ ಹಿಂಸೆ ಆಯ್ತಿತ್ತು. ಅದಕ್ಕೋಸ್ಕರ ಈಗ ಹೊರಗಡೆ ಒಂದ್ 10,000 ಸಂಬಳಕ್ಕೆ ಹೊರಗಡೆ ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದ್ಕಿಂತ ನಾನೇ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಬೇಕು, ನಾನೇ ನನ್ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋಕ್ಕೋಸ್ಕರ ನನ್ಗೆ ಹಸ್ಗಳ ಮೇಲೆ ಮೊದ್ಲೇ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ಹಸ್ಗಳ ಫಾರಂ ಮಾಡಿದ್ಮೇಲೆ ನನ್ಗೆ ತುಂಬಾ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಇವಾಗ ನಾನು ಯಾರ ಹತ್ರನು ಕೈ ಕೆಳಗಡೆ ಕೆಲಸ ಮಾಡ್ತಿಲ್ಲ. ನಮ್ ಜೀವನ ಮಾಡ್ಕೊಂಡು ನಾನು ಮಕ್ಳು ಇಬ್ರಲ್ಲಿ ಮಕ್ಳು ನನಗೆ ಸಪೋರ್ಟ್. ಅವ್ರಿಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗ್ತಿರ್ಲಿಲ್ಲ. ಪಾಪ ನನ್ ಮಕ್ಳು ಬಂದು ಬೆಳಗ್ಗೆ ಸಂಜೆ ನನ್ಗೆ ಬೆಳಗ್ಗೆ 2 ಅವರ್ ಸಂಜೆ 2 ಅವರ್ ಕೆಲಸ ಐತಿ. ಅವ್ರನ್ನು ಬರೋಷ್ಳಗೆ ಎಲ್ಲಾ ಕೆಲಸನು ಮಾಡ್ಕೊಂಡಿರ್ತೀನಿ. ಬಂದ್ ನನಗೆ ಸಪೋರ್ಟ್ ಮಾಡಿ ಅವರು ಇನ್ನ ಕ್ಲಾಸ್ಗೆ ಹೋಗ್ತಾರೆ. ನಾನು 9 ಹಸು ಕಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದ್ಲು ಒಂದು 17-18 ಕರುಗಳೆಲ್ಲ ಸೇರಿಸಿ 17-18 ಹಸುಗಳೆಲ್ಲ ಇದ್ದು. ಇವಾಗ ಮಗಳು ಫಸ್ಟ್ PU ಕಾಲೇಜ್ಗೆ ಹೋದ್ಲು. ಅದರಿಂದ ಒಂದ್ ಸ್ವಲ್ಪ ಹಿಂಸೆ ಆಯ್ತಲ್ಲ ಅನ್ನೋಕ್ಕೋಸ್ಕರ ಒಂದ್ ಸ್ವಲ್ಪ ಹೊರಗಡೆ ಒಂದ್ ಸ್ವಲ್ಪ ಪ್ರಾಪರ್ಟಿ ಮಾಡಿದೆ. ಅದಕ್ಕೋಸ್ಕರ ಇವಾಗ ಹಸ್ಗಳು ಕಮ್ಮಿ ಮಾಡ್ಕೊಂಡು ಇಷ್ಟೆಲ್ಲ ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ. ತುಂಬಾ ಒಳ್ಳೆ, ನಾನು ನೆಮ್ಮದಿ ಆಗಿದ್ದೀನಿ. ಆಮೇಲೆ ನನ್ ಜೀವನಕ್ಕೆ, ನನ್ ಮಕ್ಳು ಇದಕ್ಕೆಲ್ಲ ನನ್ಗಿದ್ದೇ ಆದಾಯ. ಈಗ ನೀವು ಇಷ್ಟು ಹಸ್ಗಳು ಸಾಕಿದಿರಲ್ವಾ, ಈ ಹಸ್ಗಳಿಂದ ನೀವು ಎಷ್ಟೆಷ್ಟು ಲೀಟರ್, ಯಾವ ಹಸಿನಲ್ಲಿ ಎಷ್ಟೆಷ್ಟು ಲೀಟರ್ ಹಾಲು ಕರಿತೀರಾ? ಆಮೇಲೆ ಟೋಟಲ್ ಎಷ್ಟು ಹಸು ಇದಾವೆ ಅಂದ್ರೆ? ಟೋಟಲಿ 8 ಹಸು ಇದೆ. 8 ಹಸಿನಲ್ಲಿ 8 ಹಸಿನಲ್ಲಿ ಒಂದ್ ಟೈಮ್ಗೆ ಎಷ್ಟು ಹಾಲು ಹಾಕ್ತಿದ್ದೀರಾ? 8 ಹಸಿನಲ್ಲಿ 2 ಹಸು ಡ್ರೈ ಇದೆ. ಇನ್ನು 6 ಹಸಿನಲ್ಲಿ ಒಂದ್ ಟೈಮ್ಗೆ 40 ಲೀಟರ್ ಹಾಲು ಹೋಯ್ತೈತೆ. ಇವಾಗ ಅದ್ರಲ್ಲೂ ಗಬ್ಬಗಳಿದಾವೆ. ಇನ್ನ ಡ್ರೈ ಮಾಡ್ಬೇಕು. ಎಲ್ಲ ಅವರೇಜ್ ಅಲ್ಲಿ ಇದಾವೆ. ಒಂದ್ 40, ಒಂದ್ ಟೈಮ್ 40, ಒಂದ್ ದಿವಸಕ್ಕೆ 80 ಲೀಟರ್ ಹಾಲು ಹಾಕ್ತಿದ್ವಿ. 80 ಲೀಟರ್ ಹಾಲು ಹಾಕ್ತೀರಾ. ಆಮೇಲೆ ನೀವು ಹಸುಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಮೇನ್ ಆಗಿ ಈಗ ನೀವು ಹಸುಗಳನ್ನ ಕೆಲಸ ಕಮ್ಮಿ ಮಾಡ್ಕೊಳಕ್ಕೆ ನೀವು ಸೈಲೇಜ್ ಮಾಡಿದೀನಿ ಅಂತ ಹೇಳಿದ್ರೆ, ಸೈಲೇಜ್ ಮಾಡಿರೋದಾಗಿರ್ಬೋದು, ಇಲ್ಲ ನೀವು ಈಗ ಹಸುಗಳನ್ನ ಬೇರೆ ಗರಲ್ಲೆಲ್ಲ ತೊಳೆಯೋದು ಪಳೆಯೋದು ಮಾಡ್ತಾರೆ, ನೀವು ತೊಳೆಯೋದು ಆತರ ಏನು ಮಾಡ್ತಾ ಇಲ್ಲ. ಎಷ್ಟ್ ದಿವಸಕ್ಕೆ ಒಂದ್ಸತಿ ಹಸುಗಳನ್ನ ತೊಳಿತೀರಾ? ನೀವು ಯಾವ ರೀತಿ ಕೆಲಸ ಕಮ್ಮಿ ಮಾಡ್ಕೊಳಕ್ ಏನೇನ ಮೇಂಟೈನ್ ಮಾಡ್ತೀರಾ? ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಇದನ್ನ ಶೆಡ್ ನ? ಅಂದ್ರೆ ಹಸುಗಳು ಫಸ್ಟ್ ಮೈ ತೊಳೆಯೋದು ಅಂದ್ರೆ ವರ್ಷಕ್ಕೊಂದ್ 3 ಸಲ. ಏನಕ್ಕೆ ಅಂದ್ರೆ ಜಾಸ್ತಿ ಗಲೀಜ್ ಆಗಲ್ಲ. ಯಾಕೆ ಗಲೀಜ್ ಆಗಲ್ಲ ಅಂದ್ರೆ ಕಟಾಕಿರೋದ ಕಟಾಕೊಂಡ್ರೆ ಗಲೀಜ್ ಆಗ್ತವೆ. ಬಟ್ ಇವನ್ನ ಹೊರಗಡೆ ಅಂದ್ರೆ ಬೆಳಗ್ಗೆ ಹಾಲ್ ಕರಿಬೇಕಾದ್ರೆ ಅಷ್ಟೇ ಮೇವ್ ಹಾಕ್ಬಿಟ್ಟು ಹಾಲ್ ಕರಿತೀವಿ, ಬಿಟ್ಬಿಡ್ತೀವಲ್ಲ, ಅವ್ ಎಲ್ ಬೇಕಲ್ಲಿ ತಪ್ಪೆ ಹಾಕತ್ತವೆ. ಅದ್ರಿಂದ ಅಷ್ಟು ಗಲೀಜ್ ಆಗಲ್ಲ. ಇನ್ನ ನೀವು ಬೇಕಾದ ನೀರ್ ಕುಡ್ಕೊಂಡ್ ಮೇವ್ ತಿನ್ಕೊಂಡು ಆರಾಮಾಗಿರ್ತೇವೆ. ಅದರಿಂದ ನಮ್ಗೇನು ಇದು ರಿಸ್ಕ್ ಅನ್ಸಲ್ಲ. ಇನ್ನ ಮೇವು ಅಷ್ಟೇ, ಸೈಲೇಜ್ ಮೇವ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಈಗ ಮೇವ್ ರೈಟ್ ಅಭಾವ ಐತೆ. ಅದರಿಂದ ನಮ್ ಕೆಲ್ಸನು ಈಸಿ. ದಿವಸಕ್ಕೆ ಏನ್ ಆರಾಮ್, ಬೆಳಗ್ಗೆ 2 ಅವರ್ ಸಂಜೆ 2 ಅವರ್ ಕೆಲಸ ಅಷ್ಟೇ. ಸೈಲೇಜ್ ಮೇವ್ ಮಾಡ್ಕೊಳ್ಳಿಲ್ಲ ಅಂದ್ರೆ 3 ದಿವಸಕ್ಕೂ ನಾನು ಮೇವ್ಗೆಲ್ಲ ಲೇಬರ್ ಮಾಡ್ಕೊಂಡು ಮೇವ್ ಕಡ್ಡಿ ಕಡ್ಕೊಂಬರಕ್ ಹೋಗ್ಲೇಬೇಕು. ಕೆಲ್ಸನು ರಿಸ್ಕು. ಆಮೇಲೆ ಬೇಡ ಇದು ಕೆಲ್ಸ ಜಾಸ್ತಿ ಆಯ್ತು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಹೊಸಿನಲ್ಲಿ ನಿಮ್ಗೆ ತಿಂಗಳಿಗೆ ಆದಾಯ ಎಷ್ಟು ಬರುತ್ತೆ? ನಿಮ್ಗೆ ಟೋಟಲ್ ದುಡ್ಡು ಎಷ್ಟು ಬರುತ್ತೆ? ಅದ್ರಲ್ಲಿ ಖರ್ಚು ಎಷ್ಟಾಗುತ್ತೆ, ಆದಾಯ ಎಷ್ಟು ಬಿಕ್ಕುತ್ತೆ? ಅಂದ್ರೆ ನನ್ಗೆ ಬರ್ತಿರೋದು ದಿವಸಕ್ಕೆ ಒಂದ್ 3,000 ಅಮೌಂಟ್ ಬರ್ತಿದೆ. ಅದ್ರಲ್ಲಿ ಒಂದು ಸೈಲೇಜ್ ಮೇವ್ ಇದ್ದ 50 ಪೈಸಾ ಹೋದ್ರು ಇನ್ನ ಒಂದ್ ಅರ್ಧ ಉಳಿತೈತೆ. ಇನ್ನು ಸೈಲೇಜ್ ಮೇವ್ ಇಲ್ಲ ಅಂದ್ರೆ 3/4 ಭಾಗ ಹೋಗುತ್ತೆ, 1/4 ಭಾಗ ಉಳಿತೆ. ಹಂಗಾರೆ 1,000 ರೂಪಾಯಿ ಉಳಿದೆ, 2,000 ಖರ್ಚು ಬರುತ್ತೆ. ಸೈಲೇಜ್ ಇಲ್ಲ ಅಂದ್ರೆ, ಸೈಲೇಜ್ ಇದ್ರೆ 1,000 ರೂಪಾಯಿ ಖರ್ಚಾಗುತ್ತೆ, 2,000 ಉಳಿಯುತ್ತೆ. ಹೌದು. ಈಗ ನೀವು ಯಾವ ತರ ಮೇಂಟೈನ್ ಮಾಡ್ತೀರಾ? ಈಗ ಹಸುಗಳಾಗಿರ್ಬೋದು, ಈಗ ಹಸುಗಳ ಹೊರಗಡೆ ತಂದು ಹಾಕ್ತಿರೋ, ಇಲ್ಲ ನೀವೇ ಕರು ಮಾಡ್ಕೊಂಡಿರ್ತಿರೋ, ನಿಮ್ ಕರುಗಳನ್ನ ವೃದ್ಧಿ ಮಾಡ್ಕೊಂಡು ಹೋಗ್ತೀರಾ? ಯಾವ ತರ ಮಾಡ್ತೀರಾ ನೀವು? ಫಸ್ಟ್ ಸ್ಟಾರ್ಟಿಂಗು ಹಸುಗಳು ತಂದೆ ನಾವು ಮಾಡಿದ್ದು. ತಂದಾದ್ಮೇಲೆ ನಮ್ಮ ಕರುಗಳಿಂದಲೇ, ನಮ್ಮ ಮನೆ ಕರುಗಳಿಂದಲೇ ಇಷ್ಟು ಇದ್ ಮಾಡ್ಕೊಂಡಿರೋದು. ಇನ್ನು ಹಸುಗಳೆಲ್ಲೂ ಹೊರಗಡೆ ತಂದಿಲ್ಲ, ತರ್ತಿಲ್ಲ. ನೀವು ಫಸ್ಟ್ ಸ್ಟಾರ್ಟಿಂಗ್ ತರ್ಬೇಕಾದ್ರೆ ಎಷ್ಟು ಹಸುಗಳನ್ನ ತಂದ್ರಿ ಈ ಫಾರಂಗೆ? ಫಸ್ಟ್ ಒಂದ್ 4 ಹಸುಗಳು ತಂದಿದ್ದು. 4 ಹಸುಗಳು ತಂದು ಅದ್ರಲ್ಲೇ ವೃದ್ಧಿ ಮಾಡ್ಕೊಂಡು ಒಂದು 17-18-20 ಗಂಟೆ ಇದ್ದು ನೀವು ಈಗ ಓದ್ಸೋಕೋಸ್ಕರ ಮಾರಿದಿರಾ. ಸಪೋರ್ಟ್ ಯಾರು ಇಲ್ವಲ್ಲ ಅನ್ನೋಕ್ಕೋಸ್ಕರ ಇಷ್ಟ ಮಾರಿದಿರಿ. ಹೌದು.
ಈಗ ನೀವೀಗ ಸೈಲೇಜ್ ಆಗ್ತಾ ಇದಾರಲ್ವಾ, ಇದ್ರ ಜೊತೆಗೆ ನೀವು ಡ್ರೈ ಫೀಡ್ ಕೊಡ್ತೀರಾ ಇಲ್ಲ ಮಾಮೂಲಿ ನಾವು ಈಗ ಹಸುಗಳಿಗೆ ಡೈರಿಲಿ ಮಾಮೂಲಿ ನಮ್ಮ ಊರುಗಳಲ್ಲೆಲ್ಲ ನೆನಾಕ್ಬಿಟ್ಟು ಕೊಡ್ತೀವಿ ನಾವು, ನೀವು ಈಗ ನೆನಾಕ್ತಿರೋ ಇಲ್ಲ ಡ್ರೈ ಫೀಡ್ ಹಾಕ್ತಿರೋ? ನೆನಾಕ್ಬಿಟ್ಟು ಕೊಡಲ್ಲ, ಡ್ರೈ ಫುಡ್ ಕೊಡೋದು. ನೆನಾಕ್ಬಿಟ್ಟು ಕೊಡ್ಬಾರ್ದು, ಡ್ರೈ ಫುಡ್ ಕೊಟ್ರೆ ಅವಕ್ಕೆ ಚೆನ್ನಾಗಿ ನೀರ್ ಕುಡಿಯುತ್ತೆ, ಹಾಲು ಚೆನ್ನಾಗಿ ಇದಾಗುತ್ತೆ, ಹಸುಗಳು ಚೆನ್ನಾಗಿ ಆರೋಗ್ಯವಾಗಿರುತ್ತೆ. ಈಗ ಎಲ್ಲ ಸೈಲೇಜ್ ಅಂತಾರೆ, ಎಲ್ಲ ಫಾರಮ್ ಸುಮಾರು ಫಾರಮ್ ನೋಡಿದೀನಿ. ಹೌದು. ಸೈಲೇಜ್ ಆಗೋದ್ರಿಂದ ಏನೇನ್ ಉಪಯೋಗ? ಸೈಲೇಜ್ ಹಾಕೋದ್ರಿಂದ ಫಸ್ಟ್ ಹಸುಗಳು ಆರೋಗ್ಯವಾಗಿರ್ತವೆ. ಸೆಕೆಂಡ್ ಅವು ಉಪ್ಪು ಬೆಲ್ಲ ಎಲ್ಲ ಅಂಶ, ಕಬ್ಬಿಣ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಬಿದ್ದಿರುತ್ತಲ್ಲ, ಅದರಿಂದ ಆರೋಗ್ಯವಾಗಿರ್ತವೆ. ಇನ್ನ ಮತ್ತೆ ಹಾಲು ರೇಸ್ ಆಗುತ್ತೆ. ಒಂದ್ 3-4 ಲೀಟರ್ ಒಂದ್ ಹಸಿನಲ್ಲಿ ಆಟೋಮೆಟಿಕ್ ಆಗಿ ಹಾಲು ರೇಸ್ ಆಗುತ್ತೆ. ಎಲ್ಲದ್ರಲ್ಲೂ ಲಾಭ ಐತೆ ಅದು ಸೈಲೇಜ್ ಹಾಕೋದ್ರಿಂದ. ಸೈಲೇಜ್ ಹಾಕಿದ್ರೆ ಅಲ್ಲಿಗೆ ನಿಮ್ ಕೆಲ್ಸನೂ ಉಳಿಯುತ್ತೆ. ಒಂದ್ಸತಿ ಸೈಲೇಜ್ ತಿಂಗಳಲ್ಲಿ ಒಂದ್ಸತಿ ಮಾಡ್ಕೊಂಡ್ರೆ ಸಾಕು, 1 ಅವರ್ 2 ಅವರ್ ಎಲ್ಲಾ ರೀತಿಲೂ ಲಾಭ ಐತೆ. ಈಗ ಹಸಿನಲ್ಲಿ 9 ಹಸು ಹಾಕಿದ್ರಲ್ಲ, ಡೈಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಇಲ್ಲಿ ಫಾರಂ ಒಳಗೆ ನೀವು? ಡೈಲಿ ಬೆಳಗ್ಗೆ 2 ಅವರ್, ಸಂಜೆ 2 ಅವರ್ ಅಷ್ಟೇ ಡ್ಯೂಟಿ. ಸೈಲೇಜ್ ಮೇವ್ ಇಲ್ಲ ಅಂದ್ರೆ ಕಡ್ಡಿ ಕೆಲ್ಸ ರಿಸ್ಕ್ ಹೋಗ್ಬೇಕಾಗುತ್ತೆ. 3 ದಿವಸಕ್ಕೂ ನಾವು ಕಡ್ಡಿ ತಂದು ಇದ್ ಮಾಡೋದು ಎಲ್ಲ ಕೆಲಸ ರಿಸ್ಕ್ ಆಗುತ್ತೆ. ಈಗ ನೀವು ಸೈಲೇಜ್ ಇರೋದ್ರಿಂದಾಗಿ ಡೈಲಿ 2 ಅವರ್ಗೆ ಈ ಫಾರಂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರಿ, ಯಾವ್ದು ತಲೆ ಬಿಸಿ ಇಲ್ದಂಗೆ. ಹೌದು. ನೋಡಿ ವೀಕ್ಷಕರೇ, ಸುಮಾರು ಜನ ಹೇಳ್ತಾರೆ ಕಷ್ಟ, ಡೈರಿ ಫಾರಂ ನಡೆಸೋದ್ ಕಷ್ಟ, ಹಾಲ್ ಕರೆಯೋದ್ ಕಷ್ಟ, ಹಸು ಡೈಲಿ ಅದಾಕ್ಬೇಕು ಇದಾಕ್ಬೇಕು ಅಂತ ಹೇಳ್ತಾರೆ. ಏನು ಇಲ್ಲ, ನಾನು ಇಲ್ಲೆಲ್ಲ ಫಾರಂ ನೋಡಿದ್ನಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಫಾರಂ ಅಲ್ಲಿ ನೀವು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ನೀವು ಹಸು ಹಾಲ್ ಕರೆಯೋದಾಗಿರ್ಬೋದು, ಏನು ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಹಾಲ್ ಕರಿಬೇಕಾದ್ರೆ ಇವ್ರು ಈಗ ನೋಡಿ ಹಾಲ್ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಈ ಸ್ಟಾರ್ಟ್ ಮಾಡೋದ್ರಿಂದ ಸೈಲೇಜ್ ಮೇವ ಕೊಡ್ತಾರೆ, ಮೇವ್ ಕೊಟ್ಟು ಹಿಂದ್ಗಡೆಯಿಂದ ಹಾಲ್ ಕರೀತಾರೆ. ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಇವ್ರು ಹೇಳಿದ್ರ ಪ್ರಕಾರ ಇಲ್ಲಿ ಕೆತ್ತಲು ಬಾವು ಯಾಕೆ ಆಗಲ್ಲ ಅಂದ್ರೆ, ಇವ್ರ ಹಸುಗಳನ್ನ ತಪ್ಪೆ ಮೇಲೆ ಕರ್ದಿದ್ ಜಾಗದಲ್ಲೇ ಮನ್ಗಕ್ ಬಿಡಲ್ಲ. ಈಗ ನೀವು ಹಾಲ್ ಕರ್ದಿದ್ ಜಾಗದಲ್ಲೇ ಮನ್ಗಕ್ ಬಿಟ್ರೆ ಅದ್ರದ್ದು ಇನ್ಫೆಕ್ಷನ್ ಆಗುತ್ತೆ, ಮತ್ತೊಂದಾಗುತ್ತೆ. ಅದಕ್ಕೋಸ್ಕರ ಇವ್ರು ಹಾಲ್ ಕರ್ದಿದ್ದಲ್ಲೇ ಮಲ್ಗಕ್ ಜಾಗಕ್ಕೆ ಬಿಡಲ್ಲ. ಇವ್ರು ಹಾಲ್ ಕರ್ದಿದ ತಕ್ಷಣ ಹಸುಗಳನ್ನ ಬಿಟ್ಬಿಡ್ತಾರೆ. ಇಷ್ಟೊತ್ತಿ ಮೇವ್ ತಿಂದು ರೆಡಿ ಆಗಿದಾವ, ಈಗ ಮೇವ್ ತಿಂತಾವೀಗ, ಮೇವ್ ತಿಂದು ಫೀಡ್ ಹಾಕಿ ಎಲ್ಲ ರೆಡಿ ಆಗಿರ್ತವೆ, ಹಾಲ್ ಕರ್ಕತಾರೆ, ಹಸುನ ಬಿಟ್ಬಿಡ್ತಾರೆ. ಹಾಲ್ ಕರೆಯ ಜಾಗದಲ್ಲಿ ಮನ್ಗಕ್ ಬಿಡಲ್ಲ. ಅದರಿಂದ ಯಾವ್ದೇ ಮ್ಯಾಟು ಬೇಕಾಗಲ್ಲ, ಏನು ಬೇಕಾಗಲ್ಲ. ಇವ್ ಡೈರಿಲಿ ಯಾರು ಈ ಡೈರಿಲಿ ಆಗಿರ್ಬೋದು, ಇನ್ನೊಂದ್ ಡೈರಿ ಸುಮಾರು ಡೈರಿಲಿ ನೋಡಿರೋದ್ರಿಂದ ನಾನು ಯಾವ್ದೇ ಮ್ಯಾಟ್ ಉಪಯೋಗಿಸಲ್ಲ. ಇಷ್ಟೆಲ್ಲ ಉಪಯೋಗ ಇರುತ್ತೆ ನೀವು ಬುಟ್ಟು ಸಾಕೋದ್ರಿಂದ. ನೀವು ಈಗ ಹಾಲನ್ನ ಯಾವ ಡೈರಿಗೆ ಹಾಕ್ತೀರಾ? ಅಕ್ಷಯ ಕಲ್ಪ. ಆಮೇಲೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾವ್ರೆ ಈಗ? 1 ಲೀಟರ್ಗೆ 36 ರೂಪಾಯಿ. 36 ರೂಪಾಯಿ ಕೊಡ್ತಾರೆ ಅಕ್ಷಯ ಕಲ್ಪದಲ್ಲಿ. ಯಾವ್ದೇ ಸಾಯಿಧನ ಏನು ಬರಲ್ಲ, ಡೈರೆಕ್ಟ್ ದುಡ್ಡು ಅಷ್ಟೇ. ಎಷ್ಟು ದಿವಸಕ್ಕೆ ಒಂದ್ಸತಿ ದುಡ್ಡು ಕೊಡ್ತಾರೆ? ಅಮೌಂಟ್ ಬರುತ್ತೆ ನಮ್ಮ ಅಕೌಂಟಿಗೆ ಡೈಲಿ ಅಮೌಂಟ್. ನೀವು ಎಷ್ಟು ಹಾಲ್ ಹಾಕ್ತೀರಾ ಅದು ಪ್ರತಿ ದಿವಸ ಸಿಗುತ್ತೆ. ಆಮೇಲೆ ನಮ್ ಇನ್ನೊಂದು ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವ್ ಎಷ್ಟು ಹಾಲ್ ಹಾಕ್ತೀರಾ ಅದು ಪ್ರತಿ ದಿವಸ ನಿಮ್ ಅಕೌಂಟಿಗೆ ಬಿದ್ದಿರುತ್ತೆ, ಯಾವ್ದೇ ರೀತಿ ತೊಂದರೆ ಇರಲ್ಲ. ಆಮೇಲೆ ಫೀಡ್ ಗೀಡೆಲ್ಲ ನೀವೇ ತರೋದೇ ಇಲ್ಲ ಅವರೇ ಕೊಡ್ತಾರೆ? ಇಲ್ಲ, ಪ್ರತಿ ಅವರು ಕೊಡ್ತಾರೆ, ನಾವು ತಗೊಳಲ್ಲ, ನಾವೇ ಹೊರಗಡೆ ತಗೋತೀವಿ. ಎಲ್ಲ ವೀಕ್ಷಕರು ನಮಸ್ಕಾರ. ಇಷ್ಟು ಹೇಳಿದಾರೆ, ಇಷ್ಟು ಉಪಯುಕ್ತ ಮಾಹಿತಿ ನೀಡಿದ್ದಾರೆ ನಿಮ್ಗೆ. ಇದ್ರಲ್ಲಿ ಏನೇನು ಒಳ್ಳೇದ್ ಬರುತ್ತೆ ಅದೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಮಸ್ಕಾರ ಹೇಳಿ.